ಎಷ್ಟು ಬದಲ ಟಿಕೆಟ್ ತಕೊಂಡ್ರಿ ಗಾಯ್ಸ್? ನೋಡ್ರಿ ಬಂದಿವಿ ಸೂರ್ಯ ಟೆಂಪಲ್ ಕೊನಾರ್ಕ್. 10 ರೂಪಾಯಿ ಐತಲ್ಲ ಗೊತ್ತಲ್ಲ, ಆ ಟೆಂಪಲ್ ಒಳಗೆ ಬಂದಿವತ್ತು. ಒಡಿಸ್ಸಾ ಪುರಿ ಜಗನ್ನಾಥದಿಂದ ಸುಮಾರು 30-40 ರೂಪಾಯಿ, 30-40 ಕಿಲೋಮೀಟರ್ ಆಗ್ತದ. ಅಲ್ಲಿಂದ ಬಂದಿ ನೋಡಾಕ 40 ರೂಪಾಯಿ ಟಿಕೆಟ್ ಏನ್ ಬಾಳಲ್ಲ. ಅಲ್ಲಿಂದ ಬರಾಕನ ಏನಾಗ್ತದ ಅಷ್ಟ. ಅದ್ರ ಬಿಟ್ಟು ಏನು ಸಮಸ್ಯೆ ಇಲ್ಲ ಗಾಯ್ಸ್. ಇದ್ರ ಬಗ್ಗೆ ಏನು ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಾಟ ನಾವು ಓದ್ದಾಟ ಹೇಳ್ತೀನಿ, ಹೆಂಗೈತೆ ಹಂಗೆ ತೋರ್ಸ್ನ ಟ್ರೈ ಮಾಡ್ತೀನಿ ಗಾಯ್ಸ್. ಬರ್ರಿ ನೋಡಮ್ರಿ ಹೆಂಗೈತೆ ಅಂತ ಕೇಶಿ. ಸೂರ್ಯ ಟೆಂಪಲ್, ಇಲ್ಲಿಂದ ಸೂರ್ಯ ಟೆಂಪಲ್ಗೆ ಬಂದಿವಿ. ಗೋ ಬ್ಯಾಕ್ ಸೂರ್ಯ. ಇಷ್ಟೊಂದು ಬಿಸಿಲು ಮಾರಾಯ. ಇಲ್ಲೇ ಸಮುದ್ರ, ಇಲ್ಲೇ ಸೂರ್ಯ ಟೆಂಪಲ್. ಸೂರ್ಯನೇ ಗೋ ಬ್ಯಾಕ್. ಇಲ್ಲೇ ಒಳಗಿದ್ದಂಗೆ ಕಾಣಿಸ್ತೈತಿ ಸೂರ್ಯ. ಮಗ ಬಂದು ಇಲ್ಲಿ ಕುಂತ್ಬಿಟ್ಟಾನ. ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದ ನಿನ್ಗೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಈ ನಮ್ಮನೆ ಬಿಸಿಲಾಗ್ತೈತೆ. ಮತ್ತೆ ಇಲ್ಲಿ ಬಂದಿದ್ದಾಗ ಮತ್ತೆ ಸುಡಂಗಿಲ್ಲ ಅದೇನು, ಹೌದಲ್ಲ? ಸುಡ್ಲೇಬೇಕಾಗ್ತೈತೆ. ಈ ನಮ್ಮನೆ ಬಂದಿದ್ದ ಪ್ರಕಾರ ನೋಡ್ಬೋದು. ಸೂರ್ಯ ಟೆಂಪಲ್, ಸೂರ್ಯ ಇಲ್ಲಿದ್ದ ಈ ನಮ್ಮನೆ ಬಿಸಿ. ಗಾಯ್ಸ್ ಹೊರಗಡೆ ಹೊಂಟಿವಿ. ನಾಟ ಮಂಟಪ ಅಂತ ಕರ್ತಿರೋದಕ್ಕ ಅಲ್ಟಿಮೇಟ್ ಆಗೈತೆ ಗಾಯ್ಸ್. ಇದೆಲ್ಲ ಯುನೆಸ್ಕೋ ಹೆರಿಟೇಜ್ ಸೈಟಿಗೆ ಸೇರೈತದ. ಸುಮ್ಮನೆ ಸೇರ್ಸಂಗಿಲ್ಲ. ಯುನೆಸ್ಕೋ ಹೆರಿಟೇಜ್ ಸೈಟಿಗೆ ಸೇರ್ಸ್ಬೇಕಂದ್ರ ಅದರದ್ದೇ ಆದಂತ ಒಂದು ಬೆರಗನ್ನ ಮೂಡಿಸಿರ್ತೈತಿ. ನೋಡ್ರಿ ಇಲ್ಲಿ ಆನೆ ಮೇಲ್ಗಡೆ ಸಿಂಹ, ಸಿಂಹದ ಕೆಳಗೆ ಆನೆ, ಆನೆ ಕೆಳಗ ಯಾವ್ದೋ ಒಂದು ಮನುಷ್ಯ ಮಕ್ಕೊಂಡಂಗೆ ಕಾಣ್ತೈತಿ ಗಾಯ್ಸ್. ಇದು ನಾಟ ಮಂಟಪದ ಹೊರಗಡೆ ಇರ್ತಕ್ಕಂಥ ಚಿತ್ರ ಇದು ಕಾಣ್ತದಲ್ಲ. ವಿವಿಧ ಭಂಗಿ ಬಾ ಪಾ 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 ಕಲ್ಲದು ಕೆಂಪು ಮಿಶ್ರಿತ ಮರಳುಗಳು. ನಮ್ಮ ಬಾದಾಮಿ ಚಾಲುಕ್ಯರು ಏನು ಕಟ್ತಾರಲ್ಲ ಅದೇ ಟೈಪ್ನಾಗ ಇರ್ತಕ್ಕಂಥದ್ದು ಇದು. ನೋಡ್ಬೋದು ಶಿಲ್ಪಕಲೆಗಳು, ವಿವಿಧ ರೀತಿಯ ಭಂಗಿಯಲ್ಲಿ ಇರ್ತಕ್ಕಂಥ ಶಿಲ್ಪಕಲೆಗಳಿವು. ಸೂರ್ಯ ಟೆಂಪಲ್ ಶಿಥಿಲೀಕರಣಗೊಂಡದ ಅಲ್ಲಲ್ಲಿ. ಇಂಥ ಶಿಲಾಬಾಲಕಿಯರನ್ನ ನೋಡ್ಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಅವರು ಪೋಸ್ ಕೊಡಕತ್ತಾರ. ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದಗಳು. ನಾಟ ಮಂಟಪದ ಹೊರಗಿನ ವಿಹಂಗಮನ ನೋಟ ಗಾಯಿಸಿದ ನೋಡ್ತಿರ್ಬೋದು. ಆ ಶಿಲ್ಪಕಲೆಗಳು ಅವನಷ್ಟ ನೋಡ್ರಿ, ಬೇರೆ ಏನು ನೋಡಕ್ ಹೋಗ್ಬಾರ್ರಿ. ಯಾಕಂದ್ರೆ ಅವ್ರಿಗೆ ಸರಿ ಅಂತ ಹೇಳ್ಕೇಸಿ ವಿಡಿಯೋ ಮಾಡೋದಕ್ಕೆ ಆಗಂಗಿಲ್ಲ. ಅವ್ರು ಯಾಕಂದ್ರೆ ಅವರು 40 ರೂಪಾಯಿ ಕೊಟ್ಟು ಕಸಿ ಇದನ್ನ ನೋಡಕ್ ಬಂದಾರ. ಹಾಗಾಗಿ ನೀವೇನಿದ್ರು ಸೂರ್ಯ ಟೆಂಪಲ್ನ ಹೊರಗಡೆ ನಾಟ ಮಂಟಪನ ಅಷ್ಟೇ ನೋಡ್ಬೋದು ಗಾಯ್ಸ್. ಮತ್ತೆ ಯಾವ್ಯಾವ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ರಿ ನೀವು. ನೀನ್ ಯಾಕೆ ತೋರ್ಸ್ತ ಅಂತಂದ್ರೆ ಮತ್ತೆ ಗಲಿವಾರ ಕಣ್ಣಂಗ ಹಾಕತ್ತಾರೆ. ನಾನೇನ್ ಮಾಡೋದು ತೋರ್ಸ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗೋದಿ ನೋಡು. ಬೇಕತ್ತ ಅಣ್ಣ ಭಾಳ ಬಿಸಿಲೈತೈತಿ ಅಂತೇಳಿ ಛತ ಕಡ್ಕೊಂಡ್ ನಿಂತಾನ. ತಬಲಾ ಬರ್ಸಕತ್ತಾಳ ಈ ಹೆಣ್ಮಗಳು ನಿಂತಾಳ. ಇದು ಯಾವ್ದ್ರಲಿಂದ ಮಾಡಿದ್ನ ಗಾಯ್ಸ್? ಇದು ಮರಳು ಮಿಶ್ರಿತ ಕೆಂಪು ಕಲ್ಲು. ಮತ್ತೆ ಹಿಂಗ್ಯಾಕಾಗೈತೆ ಅಂದ್ರೆ ಸ್ವಲ್ಪ ದಿನದಾಗ ಆಗೈತೆ ಮಾಡ್ರಿ ಏನಿದೆ ನಿರ್ಮಾಣ. ಸುಮಾರು ಈ ಟೆಂಪಲ್ ನಿರ್ಮಾಣ ಆಗ್ಬೇಕಂದ್ರ ಸುಮಾರು ಕ್ರಿಸ್ತಶಕ 1250 ಆಸುಪಾಸಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಈಗೇನಾಗಿದ್ದಲ್ಲ. ಅಷ್ಟು ಕ್ರಿಸ್ತಶಕ 1250 ಆಸುಪಾಸು. ಗೊತ್ತಾಯ್ತಾ? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಆ ಟೈಮ್ನಾಗ ಮಾಡ್ಬೇಕಾದ್ರೆ ಏನೇನು ವ್ಯತ್ಯಾಸಗಳು ಉಂಟಾದವು ಎಲ್ಲಾನು ಹೇಳ್ತೀನಿ ಗಾಯ್ಸ್. ಇನ್ನೆಲ್ಲ ನಾಟ ಮಂಟಪ ಅಂತೇಳಿ. ನಾಟ ಮಂಟಪ ಆದ ನಂತರ ಬರೋದೇ ಸೂರ್ಯ ಟೆಂಪಲ್. ಕೊನಾರ್ಕ್ನ ಸೂರ್ಯ ಟೆಂಪಲ್ ನೋಡ್ಬೋದು ನೀವು. ಹಿಂದ್ಗಡೆ ಇರ್ತಕ್ಕಂಥದ್ದೇ ಬೃಹತ್ತಾಕಾರದ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೇರಿದಿರ್ತಕ್ಕಂಥ ಬೃಹತ್ತಾಕಾರದ ನೋಡ್ರಿ ಇದು. ಈ ಬೃಹತ್ತಾಕಾರದ 1ನೇ ನರಸಿಂಹದೇವ 1 ಅಂತಕ್ಕಂಥ ಮಹಾರಾಜ ಈ ಸೂರ್ಯ ಟೆಂಪಲ್ ಕಟ್ತಾನ. ಈಸ್ಟ್ ಗಂಗಾ ಡೈನೆಸಿಟಿ ಅಂತ ಏನ್ ನಾವು ಕಟ್ತೀವಿ ಕ್ರಿಸ್ತಶಕ 1250 ಆಸುಪಾಸಿಗೆ ನಿರ್ಮಾಣ ಆಗಿರ್ತಕ್ಕಂಥ ಸೂರ್ಯ ಟೆಂಪಲ್ ಇದು. ಇದೊಂದು ವೈಷ್ಣವ ಪಂಥೀಯರಿಗೆ ಸೇರಿರ್ತಕ್ಕಂಥ ಟೆಂಪಲ್ ಆಗೈತಿ. ಏನಪ್ಪ ಇದ್ರ ವಿಶೇಷತೆ ಅಂತಂದ್ರೆ ಕೆಂಪು ಮರಳಿನಿಂದ ರಚನೆ ಆಗಿರ್ತಕ್ಕಂಥದ್ದು ಇದು.
ಆ ಟೈಮ್ನಾಗ ಇದ್ರದ್ದು ಗೋಪುರ ಕಟ್ಬೇಕಂತಂದ್ರ ಒಂದು ಕಳಶ ಅನ್ನೋದೇನು ನಾವು ಹಿಡಿದು ಮಾಡ್ತೀವಿ ನೋಡ್ರಿ, ಮೇಲ್ಗಡೆ ಕಳಶ ಎಲ್ಲ ಇರುತ್ತೆ ಈ ಟೆಂಪಲ್ಗೆ. ದೂರದಿಂದ ತೋರಿಸ್ತೀವಿ. ಕಳಶ ನಿರ್ಮಾಣ ಮಾಡ್ಬೇಕಾದ್ರೆ ಯಾರಿಂದನೂ ಸಾಧ್ಯ ಆಗಂಗಿಲ್ಲ ಅಂತ ಗಾಯ್ಸ್. ಅದು ಒಂದು ತಗೊಂಡು ಬಂದು ಕಸಿ ಇಡ್ಬೇಕಂತಂದ್ರ ಆ ಟೈಮ್ನಾಗ ಒಬ್ಬ ಹುಡುಗ ಒಂದು ಪುರಾಣದ ಕಥೆ ಪ್ರಕಾರ ಆ ಹುಡುಗ ಏನ್ ಮಾಡ್ತಾನೆ, ಇದ್ರದ್ದು ಡೈನೆಸಿಟಿ ಮ್ಯಾಗ ಹೋಗಿ ಗೋಪುರಕ್ಕೆ ಕಳಶ ಇಡ್ತಾನೆ ಅಂತ ಗಾಯ್ಸ್. ಆ ಕಳಶ ಇಟ್ಟದಕ್ಕ ಅವನು ಏನಾದ್ರು ಇಲ್ಲಿರ್ತಕ್ಕಂಥ ಮುಷದ್ದಿಗಳು ಬಂದ್ ಕಾಸಿ ಅದನ್ನ ತಗೊಂಡು ಹೋಗಿ ಅವ್ನು ಏನಾದ್ರು ಮಾಡಿಬಿಡ್ತಾರೆ ಅನ್ನೋ ಭಯಕವ. ಇಲ್ಲಿ ಹತ್ತಿರದಾಗ ಇರ್ತಕ್ಕಂಥ ಸಮುದ್ರ ಏನ್ ಭಾಳ ದೂರ ಇಲ್ಲ, 1 ಕಿಲೋಮೀಟರ್ನೂ ಇಲ್ಲ ಇಲ್ಲಿಂದ ಹೋಗಿ ಆ ಸಮುದ್ರ ಕಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥ ಒಂದು ಪ್ರಸಂಗ ಆಗೈತೆ ಅಂತೇಳಿ ದಂತಕಥೆ ಹೇಳ್ತದ. ನೆಕ್ಸ್ಟ್ ಇದು ನೋಡ್ಬೋದು, ಬಹಳ ಬೃಹತ್ತಾಕಾರದ್ದು ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರೈತೆ ಗಾಯ್ಸ್. ಇದು ಮತ್ತೇನು ಅಲ್ಲಿ ಇರ್ತಕ್ಕಂಥ ಗಾಯ್ಸ್ ನಿಮ್ಮ ಮುಂದೆ ಕಾಣ್ತಾ ಇದ್ದಕತ್ತವಲ್ಲ ಕುದುರೆಗಳು, ಸೂರ್ಯನು 7 ರಥದ ಟೈಪ್ ಐತದ. ಸೂರ್ಯ ಟೆಂಪಲ್ ಅಂತಂದ್ರೆ ರಥ ನಿರ್ಮಾಣದಂಗ ಐತೆ. ಅಂದ್ರೆ ಕುದುರೆಗಳನ್ನ ಕಟ್ಟಿ ಓಡ್ಸಕತ್ತಾರ ನಂಗೆ ನಿರ್ಮಾಣ ಆಗ್ಯಾವ. ಆದ್ರೆ ಕುದುರೆಗಳು ಏನಾಗ್ಬಿಟ್ಟಾವ ನೋಡ್ರಿ, ಅಲ್ಲಿ ಮುರ್ಕೊಂಡು ಹೋದಕ್ಕ ಒಳ್ಳೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆ ರೀತಿ ನಿಲ್ಲಿಸ್ಯಾರ. ಕೆಬ್ಬಣ ರಾಡ್ಗಳು ಹಾಕಿಸಿ ಸಿಮೆಂಟ್ ಹಾಕಿಸಿ ನೀವು ನೋಡ್ಬೋದು. ನೀವು ಸೂರ್ಯ ಒಂದು ರಥಕ್ಕೆ ಟೆಂಪಲ್ ಕಟ್ಕೊಂಡು ಕಾಸಿ ಕುದುರೆಗಳನ್ನ ಕಟ್ಕೊಂಡು ಕಾಸಿ ಮುಂದೆ ಹೋಗಕ್ಕೆ ಕಾಣ್ತೈತಿ. ಏನ್ ನಾವು 10 ರೂಪಾಯಿ ನೋಟ್ನ್ಯಾಗ ನೋಡ್ತೀವಲ್ಲ ಗಾಯ್ಸ್, ಆ 10 ರೂಪಾಯಿ ನೋಟ್ನ್ಯಾಗ ಇರ್ತಕ್ಕಂಥ ಏನು ಚಕ್ರ ಅದ ನೋಡ್ರಿ, ಧರ್ಮಚಕ್ರ ಕೊನಾರ್ಕ್ ಟೆಂಪಲ್ನಾಗ ತಡ್ರಿ ತೋರಿಸ್ತೀನಿ ನಿಮ್ಗೆ. ಇವೇನು 10 ರೂಪಾಯಿದಾಗ ಐತಲ್ಲ ಗಾಯ್ಸ್, ಅದೇ ಚಕ್ರ ನೋಡ್ರಿ. ಈ ಚಕ್ರನ ತಗೊಂಬಂದು ಮೋದಿ ಪರಂಪರೆಯನ್ನು ಉಳಿಸ್ಬೇಕು, ಇನ್ನೂ 4 ಜನಗಳಿಗೆ ಗೊತ್ತಾಗಬೇಕು ಇಂಥ ದೇವಸ್ಥಾನ ಇತ್ತಂತೇಳಿ ನಮ್ಮ ಸನಾತನ ಧರ್ಮದ ಒಂದು ಪುರಾತನ ಕಾಲದ ಒಂದು ಅವಶೇಷಗಳು ನೋಡ್ಲಿ ಮುಂದಿನ ಪೀಳಿಗೆಗಳನ್ನ ತಿಳ್ಕೇಸಿ ಮಾಡ್ಯಾರ. ಬರೀಲಿ ಇನ್ನೊಂದು ರೀತಿ ಹೇಳ್ತೀನಿ ಇನ್ಫಾರ್ಮೇಶನ್ ಏನಂತ ತಿಳ್ಕೇಸಿ. ಸುಮಾರು 12 ಜೊತೆ ಚಕ್ರಗಳದಾವ ಸರ್. ಆ 12 ಜೊತೆದಾಗ 24 ಒಂದೊಂದು ಕಡ್ಡ್ಯಾಗ 8 ಗೆರೆಗಳದಾವು. ವಯಸ್ಸಲ್ಲಿ ಕಾಣ್ತಾವಲ್ಲ 8 ಗೆರೆಗಳದಾವು. ಇಲ್ಲಿ ಬರ್ರಿ, 24 এই যে মধ্যখানে যে ডট গুলো আছে, এই যে ডট গুলো শুরু হয়েছে এখান থেকে এখান থেকে ডট ডট টু ডট ডিস্টেন্সটা 3 মিনিট 3 into 6 1 8 3 ঘন্টা ডিস্টেন্স থাকে। মধ্যখানে 1.5 ঘন্টা ডিস্টেন্স থাকে। দেখো ये হচ্ছে অফিসিয়াল এখান থেকে থাকে, ये হচ্ছে ইস্ট সাইডে, ये হচ্ছে ফোর্স। ওই তো লাইটটা পড়বেন, আমার লাঠি এরকম লাগাবে, এখানটা সনলাইটটা পড়বে। ಗಾಯ್ಸ್, ಈ ಚಕ್ರ ಏನೈತಲ್ಲ ಇದು ಕಾಲ ನಿರ್ಣಯ ಮಾಡ್ತಕ್ಕಂಥ ಚಕ್ರ. ಇದೀಗ ನೋಟ್ನ್ಯಾಗ ಕಾಣ್ತಕ್ಕಂಥದ್ದು 16 ಕಾಣ್ತಾವ. 8 ದೊಡ್ಡ ಗೆರೆಗಳು, ಇನ್ನು 8 ಸಣ್ಣ ಗೆರೆಗಳು. ಟೋಟಲ್ ಆಗಿ 16 ಅದಾವ. ಮತ್ತೆ ಇನ್ನು ಅದ್ರ ಒಳಗಡೆ ಇರ್ತಕ್ಕಂಥ ಸಣ್ಣ ಗೆರೆಗಳನ್ನ ಕಳಿಸಿ ಟೋಟಲ್ ಆಗಿ 24 ಮಾಡ್ತಾರ. ಇದೇನು ಸೂರ್ಯ ಟೆಂಪಲ್ ಐತಲ್ಲ ಕೊನಾರ್ಕದ ರಥದ ತರ ಐತಿ. ಆ ರಥಕ್ಕೆ ಇರ್ತಕ್ಕಂಥ ಗಾಲಿಗಳ ರೂಪದಾಗಿದೆ ಚಕ್ರ, ವೀಲ್ ತರ. ಮುಂದ್ಗಡೆ ಕುದುರೆ ನೋಡಿದ್ರಿ, ಜೊತೆಗೆ ವೀಲ್ ತರ ಕಾಣ್ತಾವು. ಅಂದ್ರೆ ಒಂದು ರಥ ಹೊಂಟದ. ಸೂರ್ಯದೇವ ರಥ ಹೊಡ್ಸ್ಕೊಂಡು ಹೋಗೋ ತರ ಇರ್ತಕ್ಕಂಥದ್ದು ಒಂದು ನಮ್ಮ ಪರಿಕಲ್ಪನೆ ಬರಂಗ್ ಕಟ್ಯಾರ ಇದನ್ನ. ಇದು ಆನಮನಿ ಐಟ್ ಐತೆ ಅಂತಂದ್ರೆ ಇದು ನೋಡ್ರಿ, ಅದ್ರದ್ದು ರಥದಷ್ಟು ಚಕ್ರದಷ್ಟು ದೊಡ್ಡರ ನಾವಿಲ್ಲ, ಅಷ್ಟು ಐಟ್ ಎಲ್ಲ ನಾವು ಮೊದಲೇ ಇಟ್ಟಿದ್ದೀನ ಅದರಷ್ಟು ಐಟಲ್ಲಿಂದ ಕಾಣ್ಬೇಕಾಗ್ತದೆ. ನೋಡ್ತಿರ್ಬೋದು ನೀವು, ಪ್ರತಿಯೊಂದು ಸೈಡ್ಗಿನ ಚಕ್ರಗಳು ಕಾಣಕೈತೆ ನಿಮ್ಗೆ. ಅಂದ್ರೆ ರಥ ಹೊಂಟೈತಿ ಅನ್ನಂಗ ಸೂರ್ಯನ ಟೆಂಪಲ್. ಸೂರ್ಯ ಹೊಂಟಾನ ಇಲ್ಲಿಂದ ಕಾಸಿ ಬಿಸಿಲು ಬಿದ್ದಂಗಲ್ಲ. ಈ ಕಡೆ ಜೂನಿಗೆ ಬಂತಂದ್ರೆ ಈ ಕಡೆ ನಾರ್ತ್ ಇಂಡಿಯಾ ಬರ್ತಾನ. ಸೆಪ್ಟೆಂಬರ್ ಬಂತಂದ್ರೆ ಆ ಕಡೆ ಸೌತಿಗೆ ಹೋಗ್ತಾನ ಅನ್ನೋ ದಿನ ಸೈತಿ ಕಾಯಿಸಿದೆ. ನೋಡ್ತಿರ್ಬೋದು, ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ದೇವಸ್ಥಾನ. ಬಂದು ನೋಡ್ಬೋದು. ಈ ರೀತಿ ಐತಿ. ನಮಗೆ ಇವತ್ತು ಸಹಾಯ ಮಾಡಾಕತ್ತೆ ನಮ್ಮ ಮುಲಿ ಉದಯರಾಜ್ ಅವರು. ಥ್ಯಾಂಕ್ಸ್ ಸೋ ಮಚ್. ನಿಮ್ಮೆಲ್ಲರಿಗೆ ಕಾಣಾಕ ಈ ರೀತಿ ಚಂದ ಐತಿ. ನೋಡ್ರಿ, ನಮ್ಮ ನೋಡಿಕೆ ಹುಡುಗಿ ನಗ್ತಾಳ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದಿವಲ್ಲ ಹುಡುಗಿ ತೋರ್ಸ್ ಮಗ, ಹೋಯ್ತು ಮಗ. ಅದು ನಾ ಹೇಳಿದ್ನಲ್ಲ, ಮುಂದ್ಗಡೆ ಕುದುರೆ, ಆ ಕುದುರೆಗಿರ್ತಕ್ಕಂಥ ಚಕ್ರಗಳು, ಒಂದೊಂದು ಚಕ್ರಗಳು ರಥ ಕಟ್ಟಿರ್ತಕ್ಕಂಥ ಚಕ್ರ ತರಾನೇ ಸೂರ್ಯ ಟೆಂಪಲ್ನ ನಿರ್ಮಾಣ ಮಾಡ್ಯಾರ. ಆ ರಥ ಇನ್ನೇನು ಹೋಗ್ತೈತೆ ಅನ್ನೋ ದಿನ್ಸ್ ಕಾಣ್ತದೆ ನಮ್ಗೆ. ನೋಡ್ತಿರ್ಬೋದು ನೀವು, ಹೌದಲ್ಲ? ಚಕ್ರಗಳು, ಪ್ರತಿಯೊಂದು ಚಕ್ರಗಳು ಆ ದೇವಾಲಯಕ್ಕೆ ಒಂದು ರಥದ ತರಾನೇ ಹೋಗ್ತದೆ ಅನ್ನೋ ಕಾಣ್ತದೆ ನೋಡ್ರಿ. ಇದು ಮುಂದ್ಗಡೆ ಕುದುರೆಗಳು ಕಟ್ಟ್ಯಾರ, 2 ಬಾಜು ಕುದುರೆಗಳು, ಟೋಟಲ್ 7. ಈ ಕಡೆ ಚಕ್ರಗಳು ಕಾಣ್ತಾವ. ಅದೇ ರೀತಿ ಬಿಲ್ಟ್ ಮಾಡ್ಯಾರ ಇದನ್ನ. ಈ ರೀತಿ ಕಾಣ್ತಕ್ಕದ ನೋಡ್ಬೋದಲ್ಲ. ಇನ್ನ ಫುಲ್ ರೌಂಡ್ ಆಗಿ ತೋರ್ಸ್ನ ಏನಿಲ್ಲ. ಒಂದು ಲೈಕ್ ನೀನು ಕೊಂಡ ಮೀಟ್ ಹತ್ತಂದ್ರೆ ಲೈಕ್ ಕೊಡ್ರ.
ಕಮೆಂಟ್ ಶೇರ್ ಮಾಡಿದ್ರೆ ನಮ್ಗೆ ಸಾಕು. ಫುಲ್ ಇಷ್ಟೇ ನಮ್ಗೆ ಖುಷಿ, ಮತ್ತೇನು ಬರಂಗಿಲ್ಲ ನಮ್ಗೆ. ನನ್ನ ದಿನ ಯೂಟ್ಯೂಬ್ ಮಾನಿಟೈಸ್ ಆಗಿಲ್ಲ ಬರಕ್ಕೆ. ಹಾಗಾಗಿ ನೋಡ್ರಿ ನಮ್ಮ ಹುಡುಗ ಗರುಡ ನೋಡ್ರಿ, ಲಕ್ಷ್ಮೀನಾರಾಯಣ ಸ್ವಾಮಿ ಜೂಮ್ ಆಗ್ತದೆ. ಲಕ್ಷ್ಮೀನಾರಾಯಣ ಸ್ವಾಮಿ ಕಾಣ್ತದ ಯಾವ ರೀತಿ ಐತಿ ನೋಡ್ರಿ ಲಕ್ಷ್ಮೀನಾರಾಯಣ ಸ್ವಾಮಿ ಅನ್ನೋದಕ್ಕೆ ಕಾರಣ ಇದೇನು, ವೈಷ್ಣವ ಟೆಂಪಲ್ ಗೊತ್ತಾಯ್ತಲ್ಲ. ಇದೊಂದು ವೈಷ್ಣವ ಧರ್ಮ ಕ್ಷೇತ್ರದದ್ದು. ಇಲ್ಲಿ ಮುರಿದಾಕಿ ಹೋಗ್ಯಾರ ಆ ಕಡೆ ಬಂದಾಗ. ನಾವೇನು ಕಡಾಣಿ ಅಂತೀವಿ ನೋಡ್ರಿ, ಬಂಡಿಗೆ ಇರ್ತಿದ್ವಲ್ಲ ಗಾಡಿಗೆ, ಆ ರೀತಿ ಇರ್ತಕ್ಕಂಥ ಕಡಾಣಿ ಟೈಪ್ ಐತಿದೆ. ವಿವಿಧ ಭಂಗಿ ಆಗಲಿ ಕುಂತಾರ, ಚಿತ್ರ ನೋಡ್ಬೋದು. ವಿವಿಧ ಲೈಂಗಿಕ ಭಂಗಿಗಳು ನಿಮ್ಗೆ ಕಾಣ್ತಾವ ಇಲ್ಲಿ ಕೆಳಗಡೆ. ಮತ್ತೆ ಅದು ಬಿಟ್ರೆ ಈ ಗಾಲಿ ಏನ್ ಇದ್ರ ಮೇಲೆ ಉಳ್ಕೊಂಡು ಹೋಗೋದಂತ ಕಾಣ್ತೈತೆ. ಆ ಪ್ರತಿಯೊಂದು ಗಾಲಿ ತಗೊಂಡ್ರೆ ಪ್ರತಿಯೊಂದು ಸ್ಥಳದಾಗ ಆನೆ ಚಿತ್ರಗಳು ನಮ್ಗೆ ಕಂಡು ಬರ್ತವೆ. ಆನೆಗಳು ನೋಡ್ರಿ ಕೆಳಗಡೆ ಇರ್ತಕ್ಕಂಥದ್ದು. ಇದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಹೆವಿ. ಇದು ನೋಡ್ರಿ ಸೂರ್ಯ ಟೆಂಪಲ್ ಹಿಂದ್ಗಡೆ ಇರ್ತಕ್ಕಂಥ ವ್ಯಂಗಮನ ನೋಟ. ನೋಡ್ತಿರ್ಬೋದು ನಾರಾಯಣ ಸ್ವಾಮಿ ಕಾಣ್ತಾನಲ್ಲ, ಹಾ ಕಂಡ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ಐತ್ರಿ ದೇವಸ್ಥಾನ. ಬರ್ಬೋದು, ನೋಡ್ಬೋದು. ಸುಳ್ಳ ಸೇರ್ತಾರೆ ಏನೋ ಅವ್ರೇನು ಯುನೆಸ್ಕೋ ಪರಂಪರಾ ಪಟ್ಟಿಗೆ ಹಾಕ್ಬೇಕಂತಂದ್ರೆ ಮತ್ತೆ ಹಿಂಗಿದ್ಮೇಲೆ ಹಾಕ್ಬೇಕಾಗ್ತದಲ್ಲ. ಹಾ, ನಮ್ಮ ಹಂಪಿ ವಿರೂಪಾಕ್ಷ ಟೆಂಪಲ್ ಇದ್ದಂಗನೆ ಆ ರೀತಿ ಐತೆ ಅನ್ನೋದಕ್ಕೆ ಹಾಕ್ಬೇಕಾಗ್ತ. ಆ ರೀತಿ ಇಲ್ಲಂದ್ರೆ ಹಾಕಕ್ಕಾಗಂಗಿಲ್ಲ. ಯಾರು ಯಾರಕ್ಕೆ ಹಾಕ್ತಾರ? ತಲೆ ಕೆಟ್ಟದೇನ ಅವ್ರಿಗೆ ನಾಲ್ಕರಿಗೇನು. ಆ ರೀತಿ ಹಾಕ್ಬೇಕಾಯ್ತಂತಂದ್ರೆ ಅದರದ್ದೇ ಆದಂಥ ಒಂದು ಮಹತ್ವ ಪಡೆದಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೇಕಾಗ್ತದೆ. ನೋಡ್ಬೋದು 24 ಚಕ್ರಗಳದಾವ ಗಾಯ್ಸು, 24 ಕಡ್ಡಿಲ್ಲ. ತಪ್ಪು ಬರ್ರಿ, ಇಲ್ಲೈತಿ ನೋಡ್ರಿ, ಇಲ್ಲಿ ಹೊಡೆದಾಕಿಲ್ಲ. ಕರಾಣಿ ಎಲ್ಲ ಸೀದಾ ಐತಿ, ಕರೆಕ್ಟ್ ಆಗೈತ್ರಿ. ಗಾಲಿ ಇದ್ದಂಗೆ ಒಂದೊಂದು ಮಿಸ್ ಆಗಿಲ್ಲ. ಓಕೆ, ಇಲ್ಲಿ ಮಿಸ್ ಆಗೈತಿ. ಏನು ಮಳೆ ಚಳಿ ಬಿಸಿಲಿಗೆ ಹೊಡೆದಾಗಿತ್ತು ಗೊತ್ತಿಲ್ಲ. ಏನು ಯಾವ ಬಂದಾಗ ಯುದ್ಧ ಮಾಡ್ಕೇಸಿ ಹೊಡೆದಾಕೇನೋ ಗೊತ್ತಿಲ್ಲ ಗಾಯ್ಸ್. ಒಂದೊಂದು ಕಡೆ ಮುರ್ಕೊಂಡು ಹೋಗೈತಿ, ಒಂದೊಂದು ಕಡೆ ಕರೆಕ್ಟ್ ಐತಿ. ನೋಡಕ್ ಮಾತ್ರ ಅಲ್ಟಿಮೇಟ್ ಆಗೈತಿ. ಬರ್ಬೋದು, ನೋಡ್ಬೋದು. ಅಲ್ಲಿಗೆ ಬರೋಕ್ಕಾಗಿಲ್ಲ, ನೋಡೋಕ್ಕಾಗಿಲ್ಲ ಅಂದ್ರೆ ಏನಾಗ್ತದ? ವಿಡಿಯೋ ಹಾಕಿನಲ್ಲ ನೋಡ್ರಿ, ಎಲ್ಲಾನ ಹಂಗೆ ನೋಡ್ಬೇಕಂದ್ರೆ ಆತದ. ಏನು ಟೈಮ್ ಇರಂಗಿಲ್ಲ, ಎಲ್ಲಾನು ಇರಂಗಿಲ್ಲ. ಏನಿದ್ದು ಬರೋ ಮನ್ಸ ಇರಂಗಿಲ್ಲ. ವಿಡಿಯೋ ಹಚ್ಕೊಂಡು ಕುತ್ಕೊಂಡ್ಬಿಡ ನಾನು, ತೋರಿಸ್ಬಿಡ್ತಾನೆ ಎಲ್ಲ ಕಡೆಗೆ. ತಲೆ ಕೆಡ್ಸೋದು ಅವಶ್ಯಕತೆನೇ ಇಲ್ಲ. ನಾನಿರೋ ಮಠ, ಯೂನಿವರ್ಸ್ ಕನ್ನಡಿಗ ಇರೋ ಮಠ ತಲೆನೇ ಕೆಡ್ಸೋದು ಬೇಕಾಗಿಲ್ಲ. ನೋಡ್ರಿ ನಾರಾಯಣ ಸ್ವಾಮಿ ಕುದುರೆ ಮ್ಯಾಗ ಹೊಂಟಿತ್ತು. ಆ ಶಿಥಿಲೀಕರಣಗೊಂಡ ಬೀಳೋದಕ್ಕ ಅದನ್ನ ಡಿಪಾರ್ಟ್ಮೆಂಟ್ನವ್ರು ಈ ರೀತಿ ಕಾಪಾಡ್ತಾರ ಅನ್ನೋದಕ್ಕ ಯುನೆಸ್ಕೋ ಪರಂಪರೆ ಪಟ್ಟಿ ಸೇರ್ಸೋದು ಗಾಯ್ಸ್ ಹಿಂದ್ಗಡೆಯಿಂದ ಈ ರೀತಿ ಹೋಗಿದೆ. ದೇವಸ್ಥಾನ ಶಿಥಿಲೀಕರಣಗೊಂಡಿದೆ, ನೋಡ್ಬೋದು. ಇಲ್ಲಿಂದ ಇತ್ತು ನೋಡ್ರಿ ಗಾಯ್ಸ್ ಎಂಟ್ರಿ ದೇವಸ್ಥಾನಕ್ಕ. ಇದು ಮುರಿದು ಬೀಳೋದಕ್ಕ ಎಲ್ಲ ಬಂದ್ ಮಾಡ್ಯಾರ, ಚಲೋ ಮಾಡ್ಯಾರ. ಇಲ್ಲಂದ್ರ ಇಷ್ಟು ಮಂಜಾನಗಳು ಕೈಯಾಗ ಸಿಕ್ಕಿತ್ತಂದ್ರೆ ಇದು ಹೆಂಗ ಆಗ್ಬಾರ್ದು. ಹೊರಗೆ ನಾನೊಬ್ಬ ಸೇರಿನ ಮತ್ತೆ ನಾ ಬಂದಿನಿ ನಿಂತ್ಕೊಂಡು ಕಷ್ಟ ನೋಡಕ್ಕಂತೇಳಿ ನೋಡ್ಬೋದು. ಬರೀ ಈ ಕಡೆ ತೋರಿಸ್ತೀನಿ. ಬಿದ್ದಂಗೆಲ್ಲ ತಗೊಂಡು ಬರೋದು ಈ ಕಡೆ ಇಟ್ಟಿದ್ದಾರೆ ಗಾಯ್ಸ್. ಮತ್ತೇನು ಮಾಡೋದು, ಅವನು ಶೇಪ್ ಮಾಡ್ಬೇಕಲ್ಲ. ಅವನು ಎಲ್ಲೆಲ್ಲಿದ್ವು ಏನೇನಿದ್ವು ಅಂತ ಹೇಳಿ ಕೇಸಿ ತಗೊಂಡೋಗಿ. ಟೈಮ್ ನೋಡ್ರಿ ಎಷ್ಟಾಗೈತಿ, ಟೈಮ್ ನೋಡ್ರಿ ಕರೆಕ್ಟಾಗಿ ಎಷ್ಟಾಗೈತೆ. ಇದ್ರ ಮೇಲೆ ಟೈಮ್ ಚೆಕ್ ಮಾಡ್ರಿ ನೋಡ್ರಿ ಅವ್ರು. ಕರೆಕ್ಟ್ ಐತಿ ನೋಡ್ರಿ. ಸೆಂಟ್ರಿಗೆ ಬಂದೈತೆ ತಡ್ರಿ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ 12 ಗಂಟೆ 11 ನಿಮಿಷ ಆಗೈತಿ. ಹಂಗಾಗಿ ನಾಳೆ ನೋಡ್ರಿ ಸೀದೈತಿ. ಎಷ್ಟಾಗೈತಿ? 12 ಗಂಟೆ 11 ನಿಮಿಷ ಆಗೈತಿ. ಸ್ವಲ್ಪ ಚಂದ ಆಗೈತಿ ಅದು ಸೇಪು. ಇಲ್ಲಾಂದ್ರೆ ಕರೆಕ್ಟಾಗಿ ಬರೋಬ್ಬರಿ 12 ಗಂಟೆಗೆ ನೇರವಾಗಿ ಇರ್ತೈತಿ. ಇದ್ರ ಮುಖಾಂತರನೇ ಟೈಮ್ ಇಂಡಿಕೇಟ್ ಗೊತ್ತಾಗ್ತದೆ ಗಾಯ್ಸ್. ಏನ್ ಮಸ್ತ್ ಐತಿ ನೋಡ್ರಿ ದಾನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗಂತ. ಸಿಂಹ ನೋಡ್ರಿ. ಓಕೆ, ಫೋನ್ ಬಂತು ನಮ್ಮ ಮುರ್ರಚ್ಚವ್ರಿ. ಜನ ನೋಡಕತ್ತಾರಲ್ಲ, ಅದು ಬಾವಿ. ಅಲ್ಲಿಂದ ನೀರು ತಗೊಂಡು ಕಾಸಿ ಪೂಜೆ ಮಾಡಿ ಇಲ್ಲಿ ನೋಡ್ರಿ ಹಿಂಗ್ ಹೋಗಿ ದರ್ವಾಜೆಗೆ ಮುಚ್ಚಾರ ಬಾಗ್ಲಿನ. ಹಿಂಗ್ ಬಂದು ಈ ಗಿಡ ನೋಡ್ರಿ ಅಲ್ಲಿದೆ. ಇದು ಅವಾಗಿಂದ 12ನೇ ಶತಮಾನದಾಗ ನೆಟ್ಟಿರ್ತಕ್ಕಂಥ ಗಿಡ ಇದು. ಆಲ್ದ ಮರ. ಇಲ್ಲಿ ಕುಂತ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರ ಒಂದ್ 5 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿದ್ರ ಇಷ್ಟಾರ್ಥಗಳು ಪ್ರಾಪ್ತಿ ಆಗ್ತಾವಂತ ಪೌರಾಣಿಕ ಕತೆ ನಂಬಿಕೆ ಎಲ್ಲಾನು ಇದೆ ಗಾಯ್ಸ್.
ನಾನು ಅಷ್ಟಷ್ಟು ತಿಳ್ಕೊಂಡಷ್ಟು ನಿಮ್ಗೆ ಇಷ್ಟಿಷ್ಟು ಹೇಳಿನಿ ಅಷ್ಟೇ, ಮತ್ತೇನೈತಿ ತಿಳ್ಕೊಂಡು ಹೋಗ್ಬೇಕು. ನನ್ನ ಕಡೆಯಿಂದ 4 ಕಲ್ರಿ, ಇನ್ನೊಂದು ಕಡೆಯಿಂದ 8 ಕಲ್ರಿ, ಒಟ್ಟು ಕಲಿಬೇಕು, ತಿಳ್ಕೊಬೇಕು. ಇಷ್ಟ ಗಾಯ್ಸ್, ಇಷ್ಟ ಹಾಕಿತ ಬರ್ತೀನಿ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನಮಸ್ಕಾರ. ಮಸ್ತ್ ಐತಿ ಗಾಯ್ಸ್, ನೋಡ್ಬೇಕು ಅಲ್ಟಿಮೇಟ್. ನಾಟ ಮಂಟಪ ಅಂತ ಹೇಳಿದ್ನಲ್ಲ, ನಾಟ ಮಂಟಪ ಇದು ನೋಡ್ರಿ. ಸೂರ್ಯನಾರಾಯಣ ಟೆಂಪಲ್ ತಕ್ಕಿರ್ತಕ್ಕಂಥ ಏನು ಕೊನಾರ್ಕ ಸೂರ್ಯ ಟೆಂಪಲ್ ಇರ್ತಕ್ಕಂಥ ಕಿಚನ್ ನೋಡ್ರಿ. ಇದು ಕಿಚನ್, ಅಡಿಗೆ ಮನೆ, ಮೊದ್ಲಿರ್ತಕ್ಕಂಥ ಅಡಿಗೆ ಮನೆ ನೋಡ್ರಿ. ತೋರ್ಸ್ಲಿ ಆ ಒಳ್ಳೆ ನೋಡ್ರಿ ಪುಟ್ಟದು. ಇದು ಒಳ್ಳೆ ನೋಡ್ಬಂದು ನೀವು, ಒಳ್ಳೇದು. ಜೊತೆಗೆ ಇಲ್ಲಿ ನೋಡ್ರಿ ಒಲಿ ನೋಡ್ರಿ. ಅಲ್ಲೊಂದು ಒಳ್ಳೆ ಐತಿ, ಇಲ್ಲೊಂದು ಒಲೆ ಐತಿ, ಅಲ್ಲೊಂದು ಒಲೆ ಐತಿ, ಇಲ್ಲೆಲ್ಲ ಒಲಿಗಳು. ಇವೆಲ್ಲ ಅಡಿಗೆ ಸಾಮಗ್ರಿ ಶೇಖರಣೆ ಮಾಡಿಡಕ ದಾಸ್ತಾನ ಕೊಠಡಿಗಳು ಸುತ್ತನ ಕಡೆ ಕಾಣ್ತಾವಲ್ಲ, ಈ ರೀತಿ ಐತಿ ನೋಡ್ರಿ. ಇದು ಇದು ಜಂಬಿಟ್ಟಿಗೆ ಕಲ್ಲಿನ ಮುಖಾಂತರ ಕಟ್ಟಿರ್ತಕ್ಕಂಥದ್ದು ಇದು ಮನೆ ಕಾಣ್ತೈತಲ್ಲ ನೋಡ್ರಿ. ಅಡಿಗೆ ಮನೆ ಕಾಣ್ತೈತೆ ನೋಡ್ರಿ, ದೊಡ್ಡ ಬಂಡೆಗ ದೊಡ್ಡ ಒಲಿ ಇವು, ಅಪ್ಪರಿ ಗಿಡ ಅದ. ಗೈಸ್ ಇಲ್ಲೊಂದು ಒಲಿ, ಇವು ಕೊಠಡಿಗಳು ಇವೆಲ್ಲ. ಇದ್ರ ಜೊತೆಗೆ ಒಲಿಗಳು, ದಾಸ್ತಾನ ಕೊಠಡಿ ಒಲಿಗಳು. ಇದು ಎಂಟ್ರಿ, ಇದು ಎಂಟ್ರಿ ಕೊಠಡಿಗಳು ಎಲ್ಲ ಇದೆ ನೋಡ್ರಿ. ಒಲಿ ನನಗಂತರ ಕಾಲು ಸುಡಕತ್ತವ. ಅಡಿಗೆ ಮನೆಗೆ ಯಾಕೆ ನಾನು ಇರಾಕೊಂಬರ್ಲಂತ ಹಂಗೆ ಬಂದು ಅಲ್ಲೆಲ್ಲರೂ ನೋಡಿ ಕೇಸಿ ಟೆಂಪಲ್ ಒಳಗಡೆ ಹೋಗ್ಬಾರ್ದಾಗಿತ್ತು. ಸ್ಲೀಪರ್ ಮ್ಯಾಗನೇ ಹೋಗ್ಬಿಟ್ಟು ಹಂಗೆ ಸ್ಲೀಪರ್ ಹಾಕೊಂಡು ಕೇಸಿ ಅಲ್ಲಿ ನೋಡ್ರಿ ಗಾಯ್ಸ್. ಇಲ್ಲಿಂದ ಮಸ್ತ್ ಕಾಣ್ತದೆ ನೋಡ್ರಿ ಟೆಂಪಲ್. ಅಲ್ಲೆಲ್ಲಿ ಶಿಲ್ಪಕಲೆಗಳನ್ನ ಡೆಮಾಲಿಷ್ ಮಾಡಕ್ಕೆ ಹೋಗ್ಬಿಟ್ಟಾರೆ. ಯುದ್ಧ ಮಾಡಿರ್ತಕ್ಕಂಥ 4 ಗೋಳಿ ಮಕ್ಕಳು ಯುದ್ಧ ಮಾಡಿ ಸಾಮ್ರಾಜ್ಯ ಗೆಲ್ಲಬೇಕು, ಯುದ್ಧ ಮಾಡಿ ಸಾಮ್ರಾಜ್ಯ ಹಾಳು ಮಾಡಬಾರ್ದು. ಓಕೆ.